ಹಾಯ್, ವೆಲ್ಕಮ್ ಬ್ಯಾಕ್ ಅಗ್ಯಾನ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ತಮ್ಮನೇಲಿ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. SSLC ಎಕ್ಸಾಮ್ ಬರೆದಿರೋ ಮಕ್ಕಳಿಗೆ ಹಿಂದಿ ವಿಷಯದಲ್ಲಿ ಗ್ರೇಡ್ ಕೊಡ್ತಾರಾ ಅಥವಾ ಅಂಕಗಳನ್ನು ಕೊಡ್ತಾರಾ ಅನ್ನೋದು ತುಂಬಾ ಕನ್ಫ್ಯೂಷನ್ ಇದೆ. ಯಾಕಂದರೆ ಮೊನ್ನೆ ತಾನೇ ಗ್ರೇಡ್ ಕೊಡ್ತೀವಿ ಅಂತ ಹೇಳಿದ್ರು ಎಕ್ಸಾಮ್ ಬರೆಯೋ ಮುಂಚೆ, ಇವಾಗ ಮಾರ್ಕ್ಸ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು, ಮಾರ್ಕ್ಸಾ ಆರ್ ಗ್ರೇಡಾ. ಹೈಕೋರ್ಟು ಮತ್ತೊಂದು ಸಲ ತನ್ನ ನಿರ್ಧಾರವನ್ನು ಸ್ಪಷ್ಟವಾಗಿ ಹೇಳಿದೆ. ಏನಪ್ಪ ಆ ನಿರ್ಧಾರ ಅಂತ ಹೇಳಿದರೆ, ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಗ್ರೇಡ್ ಕೊಡೋ ಹಾಗಿಲ್ಲ, ಮಾರ್ಕ್ಸ್ ಕೊಡಬೇಕು ಅಂತ ಸ್ಪಷ್ಟನೆಯನ್ನು ಇವಾಗ ತಿಳಿಸಿದೆ. ಇದರ ಜೊತೆಗೆ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದೆ ಹೈಕೋರ್ಟ್. ಏನಪ್ಪ ಪ್ರಶ್ನೆ ಅಂದರೆ, ಇಷ್ಟೊಂದು ಆತುರದ ನಿರ್ಧಾರವನ್ನು ಯಾಕೆ ಕೈಗೊಂಡ್ರಿ? ಪರೀಕ್ಷೆಯ ಬದಲಾವಣೆಗೂ ಮುಂಚೆ ನೀವು ಇಂತಹ ಒಂದು ತರಾತುರಿಯ ನಿರ್ಧಾರವನ್ನು ಯಾಕೆ ಕೈಗೊಳ್ಳಬೇಕು ಅಂತ ಒಂದು ಪ್ರಶ್ನೆಯನ್ನು ಕೇಳಿದೆ. ಜೊತೆಗೆ ಪರೀಕ್ಷೆಯ ಅಧಿಸೂಚನೆಯನ್ನು ಹೊರಡಿಸಿದಾಗ ಅವಾಗೇ ಈ ಬದಲಾವಣೆಯ ಕೇಳಬೇಕಾಗಿತ್ತು. ಆವಾಗ ಕೇಳದೆ ದಿಢೀರಂತ ಇನ್ನೇನು ಮಕ್ಕಳು ಎಕ್ಸಾಮ್ಗೆ ಹೋಗ್ತಾರೆ ಆವಾಗ ನೀವು ಈ ಗ್ರೇಡ್ ಬದಲಾವಣೆ ಮಾಡಿದರೆ ಇದು ಹೇಗೆ ಸಾಧ್ಯ? ಆಯಿತು, ಇನ್ನೇನು ಎಕ್ಸಾಮ್ ಮೂರು ದಿನ ಇದೆ ಅನ್ನೋವಾಗ ಹಿಂದಿ ಭಾಷೆ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಮಾರ್ಕ್ಸ್ ಬದಲಿಗೆ ಗ್ರೇಡನ್ನು ಕೊಡ್ತೀವಿ ಅಂತ ಹೇಳಿಬಿಟ್ರೆ ಅವ್ರಿಗೆ ಹೇಗಾಗಬೇಡ ವಿದ್ಯಾರ್ಥಿಗಳಿಗೆ. ಸೊ ಇವಾಗ ಫೈನಲ್ ಆಗಿ ಯಾರು ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಬೇಡಿ, ಹಿಂದಿ ವಿಷಯಕ್ಕೆ ಅಂಕಗಳನ್ನೇ ಕೊಡ್ತಾರೆ, ಇದು ಪಕ್ಕ. ಆದರೆ ಗೊಂದಲ ಏನು ಅಂತ ಹೇಳಿದರೆ, ಈಗ ಕೆಲವು ವಿದ್ಯಾರ್ಥಿಗಳು ನೀವು ಗ್ರೇಡ್ ಆದರೂ ಕೊಡಿ, ಮಾರ್ಕ್ಸ್ ಆದರೂ ಕೊಡಿ, ನಾವು ಏನು ಸ್ಟಡಿ ಮಾಡಿದ್ವಿ ಅದನ್ನು ನೀಟಾಗಿ ಬರೆದು 100 ಏನು ಮಾರ್ಕ್ಸ್ ಇರುತ್ತೆ ಆ ಎಲ್ಲ ಮಾರ್ಕ್ಸ್ ಕ್ವಶನ್ಸ್ಗೂ ನಾವು ಆನ್ಸರ್ ಮಾಡಿ ಬರ್ತೀವಿ ಅಂತ ಬಂದಿರೋದು ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಇಲ್ಲ. ಆದರೆ ಓಕೆ ಗ್ರೇಡ್ ಕೊಡ್ತಾರೆ ಯಾಕೆ ಬರಿಬೇಕು ಬಿಡು ಅಂತೇಳಿ ಸುಮ್ಮನೆ ಹೇಗೋ ಒಂದು ಅರ್ಧಂಬರ್ಧ ಬಂದಿರೋ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಪೆಟ್ಟು ಬೀಳುತ್ತೇನೋ. ಸೊ ಆದರೆ ಇಂತಹ ಒಂದು ನಿರ್ಧಾರವನ್ನು ಇನ್ನೇನು ಎಕ್ಸಾಮಿಗೆ ಹೋಗ್ತಾರೆ ಅನ್ನೋವಾಗ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದು ತುಂಬಾ ದೊಡ್ಡ ತಪ್ಪು. ಸೊ ಈಗ ಗೊತ್ತಾಯ್ತಲ್ವಾ. ಸೊ ಈ ಗ್ರೇಡಾ ಆರ್ ಮಾರ್ಕ್ಸಾ? ಪಕ್ಕ ಹಿಂದಿ ತೃತೀಯ ಭಾಷೆಗೆ ಮಾರ್ಕ್ಸೇ ಕೊಡ್ತಾರೆ. ಸೊ ಯಾರೆಲ್ಲ ಚೆನ್ನಾಗಿ ಬರೆದಿದ್ದೀರಿ ಅವರಿಗೆ ಆಲ್ ದ ಬೆಸ್ಟ್, ನಿಮ್ಮ ಪರ್ಸೆಂಟೇಜ್ ಚೆನ್ನಾಗಿ ಬರುತ್ತೆ. ಪರವಾಗಿಲ್ಲ, ಗ್ರೇಡ್ ಕೊಡ್ತಾರೆ ಅಂತೇಳಿ ನೀವು ಅರ್ಧಂಬರ್ಧ ಬರೆದ್ರು ಕೂಡ ಪರವಾಗಿಲ್ಲ, ಒಂದಷ್ಟು ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನೆಕ್ಸ್ಟ್ ಮುಂದಿನ ಭವಿಷ್ಯಕ್ಕೆ ನೀವು ಹೆಜ್ಜೆನ ಇಡಬೇಕು. ಸೊ ಇದು ಪಾಸ್ಟ್ ಈಸ್ ಪಾಸ್ಟ್. ಇನ್ನೇನು ನೀವು ಎಕ್ಸಾಮ್ ಬರೆದಾಯಿತು, ಇನ್ಮೇಲೆ ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ನೀವು ಎಕ್ಸಾಮ್ ಬರೆದಿರೋ ಪೇಪರ್ನಲ್ಲಿ ಏನೂ ಬದಲಾವಣೆಗಳನ್ನು ಮಾಡಲಿಕ್ಕಾಗಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ, ನಿಮ್ಮ ಪರ್ಸೆಂಟೇಜ್ ಬಂದ ಮೇಲೆ ನೀವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಸೈನ್ಸಾ, ಆರ್ಟ್ಸಾ, ನೆಕ್ಸ್ಟ್ ಕಾಮರ್ಸಾ, ಯಾವುದು ಬೇಕು ನಿಮ್ಮ ವೈಯಕ್ತಿಕ ನಿರ್ಧಾರ, ಅದು ನಿಮಗೆ ಬಿಟ್ಟಿದ್ದು. ಅದನ್ನು ಆಮೇಲೆ ಯೋಚನೆ ಮಾಡಿ, ಯಾರು ಟೆನ್ಷನ್ ಮಾಡ್ಕೋಬೇಡಿ. ಸೊ ಯಾರೂ ಇಲ್ಲಿ ಆತಂಕವನ್ನು ಪಡೋ ಅವಶ್ಯಕತೆ ಇಲ್ಲ. ಮಾರ್ಕ್ಸ್ ಬಂದೇ ಬರುತ್ತೆ. ಗ್ರೇಡ್ ಅಂತೂ ಕೊಡಲ್ಲ, ಏನು ಮಾರ್ಕ್ಸ್ ಬರಬೇಕು ಅದಕ್ಕೆ ಬಂದೇ ಬರುತ್ತೆ. ಪಾಸ್ ಅಂತೂ ಆಗ್ತೀರಿ, ಯಾರೂ ಭಯ ಪಡಬೇಡಿ. ನೋಡೋಣ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಿದ್ದರೆ ನಾನು ನಿಮಗೆ ತಿಳಿಸ್ತೀನಿ.